ಯಾರ್ಯಾರು MLA ಬರಲ್ಲ, ಕೌನ್ಸಿಲರ್ ಬರಲ್ಲ, ಓಟ್ ಇದ್ದಾಗ ಮಾತ್ರ ಕೈ ಕಾಲು ಎಲ್ಲ ಮುಗಿತಾರ ಬಂದು. ಹಿಂಗೇನ ಪ್ರಾಬ್ಲಮ್ ಆಗಿ ಸೊಳ್ಳೆ ಕಡ್ದು ರೋಡ್ ಉದ್ದಕ್ಕೂ ಮಕ್ಕಂದ್ರು ಯಾವನು ಬಂದ್ ಕ್ಯಾರೆ ಅನ್ನಲ್ಲ. ಮಕ್ಳು ಮರಿ ನೋಡ್ರಿ ಸಾ ಚರಂಡಿ ತುಂಬಾ ಹರಿತೈತೆ. ನೀರು ಬರಲ್ಲ, ಯಾತದು ಬರಲ್ಲ. ನೀರ್ ಬರ್ತಾವ ಸಾ, ನೀರಿದ್ರೆ ತಾನೆ ನೀರಿನ ವ್ಯವಸ್ಥೆ ಅಲ್ಲಿ ನೀಟಾಗಿ ಮಾಡ್ಕೊಟ್ಟಿರ್ತಾನೆ. ನೀರ್ ಬರೋದು ನೀರಿನ ವ್ಯವಸ್ಥೆನೆ ನೀಟಾಗಿ ಮಾಡ್ಕೊಡೋದು. ನೀರ್ ಎಲ್ಲಿದ್ದ ಬರ್ತವೆ ಹೇಳ್ರಿ ನೋಡೋಣ. 15 ದಿನ ಆದ್ರ ಸಮನೆ ತಿಂಗಳಾದ್ರ ಸಮನೆ ನೀರಿನ ವ್ಯವಸ್ಥೆ ಅಲ್ಲಿ ನೀಟಾಗಿ MLAಗಳಾದವರು ಈ ಕೌನ್ಸಿಲರ್ ಆದವರು ನೀಟಾಗಿ ಅಲ್ಲಿ ಮಾಡ್ಕೊಡ್ಬೇಕು. ಮಾಡ್ಕೊಟ್ರೆ ನೀರ್ ಬರ್ತವೆ. ಆ ಮಾಡ್ಕೊಡ್ದಲ್ಲೇ ನೀರ್ ಬಂದ್ರೆ ನಮ್ಮ ಮಾಡ್ದಿದ್ದು ಇಳಿತಾವೆ ಅನ್ಸ ನೀರು ಹೇಳ್ರಿ ನೋಡು. ಬೋರ್ ಬೇಕು ಸಾ, ಬೋರ್ ನೀರ್ ಬೇಕು ನಮಗೆ. ಬೋರ್ ನೀರ್ ಬೇಕು, ಚರಂಡಿ ಬೇಕು, ಎಲ್ಲ ವ್ಯವಸ್ಥೆ ಬೇಕು, ಎಲ್ಲ ವ್ಯವಸ್ಥೆ ಬೇಕು. ಮಳೆ ಬಂದ್ರೆ ಎಲ್ಲ ಮನೆಗ್ ನುಗ್ತಾವ ಸಾ, ಕೆಟ್ಟು ವಾಸನೆ ಇರ್ತವೆ ನೀರು. ಅವನವನ್ನ ರೋಡ್ ಮಾಡ್ದ ಹೊಲ್ಟ ಮನೆ ನೀರೆಲ್ಲ ನುಗ್ತಾವ. ಮಳೆ ಬಂದ್ ನೋಡಿ ಸಾ ತುಂಬಿ ಹಂಗಾರ್ದತ್ ವಾಸನೆ. ಹೆಣ್ಣು ಮಕ್ಳು ಇಲ್ಲಿ ಹೊಡೆದಾಡ್ಬೇಕು ಹಂಗ್ ಮಾಡ್ತಾರೆ. ಚರಂಡಿ ವ್ಯವಸ್ಥೆ ಇಲ್ಲ, ಒಂದ್ ನೀರಿನ ವ್ಯವಸ್ಥೆ ಏನೇನಿಲ್ಲ ಇಲ್ಲಿ. ಬೋರ್ ನೀರ್ ನಮ್ಗೆ ವ್ಯವಸ್ಥೆ ಬೇಕು, ಅಷ್ಟೇ ನಮಗೆ ಬೇಕಾಗಿರೋದು. ಓಬ್ಳಮ್ಮ ಸರ್, ಬುದ್ಧನಗರ ಸುತ್ತಮುತ್ತ ತುಂಬಾ ನೀರಿನ ಸಮಸ್ಯೆ ಇದೆ. ಇಲ್ಲಿ ನೀರಿನ ಸಮಸ್ಯೆನ ಕೌನ್ಸಿಲರ್ ಹತ್ರ ಹೋಗಿ ನಾವು ಕೇಳ್ಕೊಂಡು ಹೋದಾಗ ನಾನು ತಂದು ನಿಮಗೆ ಮನೆಗೆ ನಾನು ತಂದು ಕೊಡ್ಬೇಕೆ ನಮ್ಮ ನೀರು ಅಂತ ಕೇಳ್ತಾರೆ. ಅವ್ರೇನು ನಮಗೆ ರೆಸ್ಪಾನ್ಸ್ ಮಾಡಲ್ಲ, ಏನಿಲ್ಲ. ಮತ್ತು ಭಾಳ ಸಮಸ್ಯೆಗಳು ತುಂಬ ಇದೆ ಸರ್ ಇಲ್ಲಿ ಸುತ್ತಮುತ್ತ. ಯಾರ ಹತ್ರ ಹೇಳ್ಕೊಬೇಕು ನಾವು? ನಗರಸಭೆ ಲೆಟ್ರ್ ಕೊಟ್ಟು ತುಂಬ ಬೇಸತ್ತೋಗ್ಬಿಟ್ಟಿದ್ದೀವಿ ನಾವು. ಎಷ್ಟು ಸಲ ಅಂತ ಯಾರ ಹತ್ರ ಹೋಗಿ ನಾವು ಸಮಸ್ಯೆಗಳು ಹೇಳ್ಕೊಬೇಕು? MLA ಹತ್ರ ಹೋಗಿ ಹೇಳಬೇಕು. ಕೌನ್ಸಿಲ್ ಯಾರು ಕಿವಿಗೆ ಹಾಕೊಂತಿಲ್ಲ. ಓಟ್ ಇದ್ದಾಗ ಮಾತ್ರ ಬಂದು ಕೇಳ್ತಾರೆ ಅಷ್ಟೇ, ನಿಮಗೆ ಏನು ಸಮಸ್ಯೆ ಇದೆ ಅಂತ ಕೇಳ್ತಾರೆ. ಅದಾದ್ಮೇಲೆ ಮತ್ತೆ ಬರೋದೇ ಇಲ್ಲ. ತುಂಬ ನೀರಿನ ಸಮಸ್ಯೆ ಇದೆ. ನಮಗೆ ಏರಿಯಾಗಳಿಗೆ ಒಂದೊಂದು ಬೋರ್ವೆಲ್ ಬೇಕು ಸರ್. ನಮಗೆ ಬೋರ್ವೆಲ್ ಹಾಕಿದ್ರೆ ಅಟ್ಲೀಸ್ಟ್ ನಮಗೆ ಬದುಕಾದ್ರೆ ಆಗುತ್ತೆ. ತುಂಬ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆಲ್ಲ ಇಲ್ಲಿ. ಆಮೇಲೆ ಚರಂಡಿ ಕ್ಲೀನ್ ಆಗಬೇಕು. ಅದು ತಿಂಗಳಿಗೆ ಒಂದ್ಸಲ ಬಂದು ಚರಂಡಿ ಕ್ಲೀನ್ ಮಾಡ್ಬೇಕು ಸರ್. ಯಾರ್ಯಾರು MLAಗಳು ಬರಲ್ಲ, ಕೌನ್ಸಿಲರ್ ಬರಲ್ಲ, ಓಟ್ ಇದ್ದಾಗ ಮಾತ್ರ ಕೈ ಕಾಲು ಎಲ್ಲ ಮುಗಿತಾರ ಬಂದು. ಹಿಂಗೇನ ಪ್ರಾಬ್ಲಮ್ ಆಗಿ ಸೊಳ್ಳೆ ಕಡ್ದು ರೋಡ್ ಉದ್ದಕ್ಕೂ ಮಕ್ಕಂದ್ರು ಯಾವನು ಬಂದ್ ಕ್ಯಾರೆ ಅನ್ನಲ್ಲ. ಮಕ್ಳು ಮರಿ ನೋಡ್ರಿ ಸಾ ಚರಂಡಿ ತುಂಬಾ ಹರಿತೈತೆ. ನೀರು ಬರಲ್ಲ, ಯಾತದು ಬರಲ್ಲ. ನೀರ್ ಬರ್ತಾವ ಸಾ, ನೀರಿದ್ರೆ ತಾನೆ ನೀರಿನ ವ್ಯವಸ್ಥೆ ಅಲ್ಲಿ ನೀಟಾಗಿ ಮಾಡ್ಕೊಟ್ಟಿರ್ತಾನೆ. ನೀರ್ ಬರೋದು ನೀರಿನ ವ್ಯವಸ್ಥೆನೆ ನೀಟಾಗಿ ಮಾಡ್ಕೊಡೋದು. ನೀರ್ ಎಲ್ಲಿದ್ದ ಬರ್ತವೆ ಹೇಳ್ರಿ ನೋಡೋಣ. 15 ದಿನ ಆದ್ರ ಸಮನೆ ತಿಂಗಳಾದ್ರ ಸಮನೆ ನೀರಿನ ವ್ಯವಸ್ಥೆ ಅಲ್ಲಿ ನೀಟಾಗಿ MLAಗಳಾದವರು ಈ ಕೌನ್ಸಿಲರ್ ಆದವರು ನೀಟಾಗಿ ಅಲ್ಲಿ ಮಾಡ್ಕೊಡ್ಬೇಕು. ಮಾಡ್ಕೊಟ್ರೆ ನೀರ್ ಬರ್ತವೆ. ಆ ಮಾಡ್ಕೊಡ್ದಲ್ಲೇ ನೀರ್ ಬಂದ್ರೆ ನಮ್ಮ ಮಾಡ್ದಿದ್ದು ಇಳಿತಾವೆ ಅನ್ಸ ನೀರು ಹೇಳ್ರಿ ನೋಡು. ಬೋರ್ ಬೇಕು ಸಾ, ಬೋರ್ ನೀರ್ ಬೇಕು ನಮಗೆ. ಬೋರ್ ನೀರ್ ಬೇಕು, ಚರಂಡಿ ಬೇಕು, ಎಲ್ಲ ವ್ಯವಸ್ಥೆ ಬೇಕು, ಎಲ್ಲ ವ್ಯವಸ್ಥೆ ಬೇಕು. ಮಳೆ ಬಂದ್ರೆ ಎಲ್ಲ ಮನೆಗ್ ನುಗ್ತಾವ ಸಾ, ಕೆಟ್ಟು ವಾಸನೆ ಇರ್ತವೆ ನೀರು. ಅವನವನ್ನ ರೋಡ್ ಮಾಡ್ದ ಹೊಲ್ಟ ಮನೆ ನೀರೆಲ್ಲ ನುಗ್ತಾವ. ಮಳೆ ಬಂದ್ ನೋಡಿ ಸಾ ತುಂಬಿ ಹಂಗಾರ್ದತ್ ವಾಸನೆ. ಹೆಣ್ಣು ಮಕ್ಳು ಇಲ್ಲಿ ಹೊಡೆದಾಡ್ಬೇಕು ಹಂಗ್ ಮಾಡ್ತಾರೆ. ಚರಂಡಿ ವ್ಯವಸ್ಥೆ ಇಲ್ಲ, ಒಂದ್ ನೀರಿನ ವ್ಯವಸ್ಥೆ ಏನೇನಿಲ್ಲ ಇಲ್ಲಿ. ಬೋರ್ ನೀರ್ ನಮ್ಗೆ ವ್ಯವಸ್ಥೆ ಬೇಕು, ಅಷ್ಟೇ ನಮಗೆ ಬೇಕಾಗಿರೋದು. ಓಬ್ಳಮ್ಮ ಸರ್, ಬುದ್ಧನಗರ ಸುತ್ತಮುತ್ತ ತುಂಬಾ ನೀರಿನ ಸಮಸ್ಯೆ ಇದೆ. ಇಲ್ಲಿ ನೀರಿನ ಸಮಸ್ಯೆನ ಕೌನ್ಸಿಲರ್ ಹತ್ರ ಹೋಗಿ ನಾವು ಕೇಳ್ಕೊಂಡು ಹೋದಾಗ ನಾನು ತಂದು ನಿಮಗೆ ಮನೆಗೆ ನಾನು ತಂದು ಕೊಡ್ಬೇಕೆ ನಮ್ಮ ನೀರು ಅಂತ ಕೇಳ್ತಾರೆ. ಅವ್ರೇನು ನಮಗೆ ರೆಸ್ಪಾನ್ಸ್ ಮಾಡಲ್ಲ, ಏನಿಲ್ಲ. ಮತ್ತು ಭಾಳ ಸಮಸ್ಯೆಗಳು ತುಂಬ ಇದೆ ಸರ್ ಇಲ್ಲಿ ಸುತ್ತಮುತ್ತ. ಯಾರ ಹತ್ರ ಹೇಳ್ಕೊಬೇಕು ನಾವು? ನಗರಸಭೆ ಲೆಟ್ರ್ ಕೊಟ್ಟು ತುಂಬ ಬೇಸತ್ತೋಗ್ಬಿಟ್ಟಿದ್ದೀವಿ ನಾವು. ಎಷ್ಟು ಸಲ ಅಂತ ಯಾರ ಹತ್ರ ಹೋಗಿ ನಾವು ಸಮಸ್ಯೆಗಳು ಹೇಳ್ಕೊಬೇಕು? MLA ಹತ್ರ ಹೋಗಿ ಹೇಳಬೇಕು. ಕೌನ್ಸಿಲ್ ಯಾರು ಕಿವಿಗೆ ಹಾಕೊಂತಿಲ್ಲ. ಓಟ್ ಇದ್ದಾಗ ಮಾತ್ರ ಬಂದು ಕೇಳ್ತಾರೆ ಅಷ್ಟೇ, ನಿಮಗೆ ಏನು ಸಮಸ್ಯೆ ಇದೆ ಅಂತ ಕೇಳ್ತಾರೆ. ಅದಾದ್ಮೇಲೆ ಮತ್ತೆ ಬರೋದೇ ಇಲ್ಲ. ತುಂಬ ನೀರಿನ ಸಮಸ್ಯೆ ಇದೆ. ನಮಗೆ ಏರಿಯಾಗಳಿಗೆ ಒಂದೊಂದು ಬೋರ್ವೆಲ್ ಬೇಕು ಸರ್. ನಮಗೆ ಬೋರ್ವೆಲ್ ಹಾಕಿದ್ರೆ ಅಟ್ಲೀಸ್ಟ್ ನಮಗೆ ಬದುಕಾದ್ರೆ ಆಗುತ್ತೆ. ತುಂಬ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆಲ್ಲ ಇಲ್ಲಿ. ಆಮೇಲೆ ಚರಂಡಿ ಕ್ಲೀನ್ ಆಗಬೇಕು. ಅದು ತಿಂಗಳಿಗೆ ಒಂದ್ಸಲ ಬಂದು ಚರಂಡಿ ಕ್ಲೀನ್ ಮಾಡ್ಬೇಕು ಸರ್. ಯಾರ್ಯಾರು MLAಗಳು ಬರಲ್ಲ, ಕೌನ್ಸಿಲರ್ ಬರಲ್ಲ, ಓಟ್ ಇದ್ದಾಗ ಮಾತ್ರ ಕೈ ಕಾಲು ಎಲ್ಲ ಮುಗಿತಾರ ಬಂದು. ಹಿಂಗೇನ ಪ್ರಾಬ್ಲಮ್ ಆಗಿ ಸೊಳ್ಳೆ ಕಡ್ದು ರೋಡ್ ಉದ್ದಕ್ಕೂ ಮಕ್ಕಂದ್ರು ಯಾವನು ಬಂದ್ ಕ್ಯಾರೆ ಅನ್ನಲ್ಲ. ಮಕ್ಳು ಮರಿ ನೋಡ್ರಿ ಸಾ ಚರಂಡಿ ತುಂಬಾ ಹರಿತೈತೆ. ನೀರು ಬರಲ್ಲ, ಯಾತದು ಬರಲ್ಲ. ನೀರ್ ಬರ್ತಾವ ಸಾ, ನೀರಿದ್ರೆ ತಾನೆ ನೀರಿನ ವ್ಯವಸ್ಥೆ ಅಲ್ಲಿ ನೀಟಾಗಿ ಮಾಡ್ಕೊಟ್ಟಿರ್ತಾನೆ. ನೀರ್ ಬರೋದು ನೀರಿನ ವ್ಯವಸ್ಥೆನೆ ನೀಟಾಗಿ ಮಾಡ್ಕೊಡೋದು. ನೀರ್ ಎಲ್ಲಿದ್ದ ಬರ್ತವೆ ಹೇಳ್ರಿ ನೋಡೋಣ. 15 ದಿನ ಆದ್ರ ಸಮನೆ ತಿಂಗಳಾದ್ರ ಸಮನೆ ನೀರಿನ ವ್ಯವಸ್ಥೆ ಅಲ್ಲಿ ನೀಟಾಗಿ MLAಗಳಾದವರು ಈ ಕೌನ್ಸಿಲರ್ ಆದವರು ನೀಟಾಗಿ ಅಲ್ಲಿ ಮಾಡ್ಕೊಡ್ಬೇಕು. ಮಾಡ್ಕೊಟ್ರೆ ನೀರ್ ಬರ್ತವೆ. ಆ ಮಾಡ್ಕೊಡ್ದಲ್ಲೇ ನೀರ್ ಬಂದ್ರೆ ನಮ್ಮ ಮಾಡ್ದಿದ್ದು ಇಳಿತಾವೆ ಅನ್ಸ ನೀರು ಹೇಳ್ರಿ ನೋಡು. ಬೋರ್ ಬೇಕು ಸಾ, ಬೋರ್ ನೀರ್ ಬೇಕು ನಮಗೆ. ಬೋರ್ ನೀರ್ ಬೇಕು, ಚರಂಡಿ ಬೇಕು, ಎಲ್ಲ ವ್ಯವಸ್ಥೆ ಬೇಕು, ಎಲ್ಲ ವ್ಯವಸ್ಥೆ ಬೇಕು. ಮಳೆ ಬಂದ್ರೆ ಎಲ್ಲ ಮನೆಗ್ ನುಗ್ತಾವ ಸಾ, ಕೆಟ್ಟು ವಾಸನೆ ಇರ್ತವೆ ನೀರು. ಅವನವನ್ನ ರೋಡ್ ಮಾಡ್ದ ಹೊಲ್ಟ ಮನೆ ನೀರೆಲ್ಲ ನುಗ್ತಾವ. ಮಳೆ ಬಂದ್ ನೋಡಿ ಸಾ ತುಂಬಿ ಹಂಗಾರ್ದತ್ ವಾಸನೆ. ಹೆಣ್ಣು ಮಕ್ಳು ಇಲ್ಲಿ ಹೊಡೆದಾಡ್ಬೇಕು ಹಂಗ್ ಮಾಡ್ತಾರೆ. ಚರಂಡಿ ವ್ಯವಸ್ಥೆ ಇಲ್ಲ, ಒಂದ್ ನೀರಿನ ವ್ಯವಸ್ಥೆ ಏನೇನಿಲ್ಲ ಇಲ್ಲಿ. ಬೋರ್ ನೀರ್ ನಮ್ಗೆ ವ್ಯವಸ್ಥೆ ಬೇಕು, ಅಷ್ಟೇ ನಮಗೆ ಬೇಕಾಗಿರೋದು. ಓಬ್ಳಮ್ಮ ಸರ್, ಬುದ್ಧನಗರ ಸುತ್ತಮುತ್ತ ತುಂಬಾ ನೀರಿನ ಸಮಸ್ಯೆ ಇದೆ.
ಇಲ್ಲಿ ನೀರಿನ ಸಮಸ್ಯೆನ ಕೌನ್ಸಿಲರ್ ಹತ್ರ ಹೋಗಿ ನಾವು ಕೇಳ್ಕೊಂಡು ಹೋದಾಗ ನಾನು ತಂದು ನಿಮಗೆ ಮನೆಗೆ ನಾನು ತಂದು ಕೊಡಬೇಕೆ ನಮ್ಮ ನೀರು ಅಂತ ಕೇಳ್ತಾರೆ. ಅವ್ರೇನು ನಮಗೆ ರೆಸ್ಪಾನ್ಸ್ ಮಾಡಲ್ಲ, ಏನಿಲ್ಲ. ಮತ್ತು ಭಾಳ ಸಮಸ್ಯೆಗಳು ತುಂಬ ಇದೆ ಸರ್ ಇಲ್ಲಿ ಸುತ್ತಮುತ್ತ. ಯಾರ ಹತ್ರ ಹೇಳ್ಕೊಬೇಕು ನಾವು? ನಗರಸಭೆ ಲೆಟ್ರ್ ಕೊಟ್ಟು ತುಂಬ ಬೇಸತ್ತೋಗ್ಬಿಟ್ಟಿದ್ದೀವಿ ನಾವು. ಎಷ್ಟು ಸಲ ಅಂತ ಯಾರ ಹತ್ರ ಹೋಗಿ ನಾವು ಸಮಸ್ಯೆಗಳು ಹೇಳ್ಕೊಬೇಕು? ML ಹತ್ರ ಹೋಗಿ ಹೇಳಬೇಕು, ಕೌನ್ಸಿಲ್ ಯಾರು ಕಿವಿಗೆ ಹಾಕೊತಿಲ್ಲ. ಓಟಿದ್ದಾಗ ಮಾತ್ರ ಬಂದು ಕೇಳ್ತಾರೆ ಅಷ್ಟೇ, ನಿಮಗೇನು ಸಮಸ್ಯೆ ಇದೆ ಅಂತ ಕೇಳ್ತಾರೆ. ಅದಾದ್ಮೇಲೆ ಮತ್ತೆ ಬರೋದೇ ಇಲ್ಲ. ತುಂಬ ನೀರಿನ ಸಮಸ್ಯೆ ಇದೆ. ನಮಗೆ ಏರಿಯಾಗಳಿಗೆ ಒಂದೊಂದು ಬೋರ್ವೆಲ್ ಬೇಕು ಸರ್. ನಮಗೆ ಬೋರ್ವೆಲ್ ಹಾಕಿದ್ರೆ ಅಟ್ಲೀಸ್ಟ್ ನಮಗೆ ಬದುಕೋಕ್ಕಾದ್ರೂ ಆಗುತ್ತೆ. ತುಂಬ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆಲ್ಲ ಇಲ್ಲಿ. ಆಮೇಲೆ ಚರಂಡಿ ಕ್ಲೀನ್ ಆಗಬೇಕು. ಅದು ತಿಂಗಳಿಗೆ ಒಂದ್ಸಲ ಬಂದು ಚರಂಡಿ ಕ್ಲೀನ್ ಮಾಡ್ಬೇಕು ಸರ್. ಯಾರ್ಯಾರು MLಗಳು ಬರಲ್ಲ, ಕೌನ್ಸಿಲರ್ ಬರಲ್ಲ, ಓಟ್ ಇದ್ದಾಗ ಮಾತ್ರ ಕೈ ಕಾಲು ಎಲ್ಲ ಮುಗಿತಾರ ಬಂದು. ಹಿಂಗೇನ ಪ್ರಾಬ್ಲಮ್ ಆಗಿ ಸೊಳ್ಳೆ ಕಡ್ದು ರೋಡ್ ಉದ್ದಕ್ಕೂ ಮಕ್ಕಂದ್ರು ಯಾವನು ಬಂದ್ ಕ್ಯಾರೆ ಅನ್ನಲ್ಲ. ಮಕ್ಳು ಮರಿ ನೋಡ್ರಿ ಸಾ ಚರಂಡಿ ತುಂಬಾ ಹರಿತೈತೆ. ನೀರು ಬರಲ್ಲ, ಯಾತದು ಬರಲ್ಲ. ನೀರ್ ಬರ್ತದ ಸಾ, ನೀರಿದ್ರೆ ತಾನೆ ನೀರಿನ ವ್ಯವಸ್ಥೆ ಅಲ್ಲಿ ನೀಟಾಗಿ ಮಾಡ್ಕೊಟ್ರೆ ತಾನೆ ನೀರ್ ಬರೋದು. ನೀರಿನ ವ್ಯವಸ್ಥೆನೆ ನೀಟಾಗಿ ಮಾಡ್ಕೊಡೋ ನೀರೆಲ್ಲಿದ್ದ ಬರ್ತವೆ ಹೇಳ್ರಿ ನೋಡೋಣ. 15 ದಿನ ಆದ್ರೂ ಸಮನೆ, ತಿಂಗಳಾದ್ರೂ ಸಮನೆ ನೀರಿನ ವ್ಯವಸ್ಥೆ ಅಲ್ಲಿ ನೀಟಾಗಿ MLಗಳಾದವರು ಈ ಕೌನ್ಸಿಲರ್ ಆದವರು ನೀಟಾಗಿ ಅಲ್ಲಿ ಮಾಡ್ಕೊಡ್ಬೇಕು. ಮಾಡ್ಕೊಟ್ರೆ ನೀರ್ ಬರ್ತವೆ. ಆ ಮಾಡ್ಕೊಡ್ದಲ್ಲೇ ನೀರ್ ಬಂದ್ರೆ ನಾ ಮಾಡ್ದಿದ್ದು ಇಳಿತಾವೆ ಅನ್ಸ ನೀರು ಹೇಳ್ರಿ ನೋಡು. ಬೋರ್ ಬೇಕು, ಬೋರ್ ನೀರ್ ಬೇಕು ನಮಗೆ. ಬೋರ್ ನೀರ್ ಬೇಕು, ಚರಂಡಿ ಬೇಕು, ಎಲ್ಲ ವ್ಯವಸ್ಥೆ ಬೇಕು. ಎಲ್ಲ ವ್ಯವಸ್ಥೆ ಬೇಕು. ಮಳೆ ಬಂದ್ರೆ ಎಲ್ಲ ಮನೆಗ್ ನುಗ್ತಾವ ಸಾ, ಕೆಟ್ಟು ವಾಸನೆ ಇಕ್ತವೆ ನೀರು. ಅವನವನ್ನ ರೋಡ್ ಮಾಡ್ದ ಹೊಲ್ಟ ಮನೆ ನೀರೆಲ್ಲ ನುಗ್ತಾವ. ಮಳೆ ಬಂದ್ ನೋಡಿ ಸಾ ತುಂಬಿ ಹಂಗಾರ್ದತ್ ವಾಸನೆ. ಹೆಣ್ಣು ಮಕ್ಳು ಇಲ್ಲಿ ಹೊಡೆದಾಡ್ಬೇಕು ಗೊತ್ತ, ಹಂಗ್ ಮಾಡ್ತಾರೆ. ಚರಂಡಿ ವ್ಯವಸ್ಥೆ ಇಲ್ಲ, ಒಂದ್ ನೀರಿನ ವ್ಯವಸ್ಥೆ ಏನೇನಿಲ್ಲ ಇಲ್ಲಿ. ಬೋರ್ ನೀರ್ ನಮ್ಗೆ ವ್ಯವಸ್ಥೆ ಬೇಕು, ಅಷ್ಟೇ ನಮಗೆ ಬೇಕಾಗಿರೋದು. ಓಬ್ಳಮ್ಮ ಸರ್, ಬುದ್ಧನಗರ ಸುತ್ತಮುತ್ತ ತುಂಬ ನೀರಿನ ಸಮಸ್ಯೆ ಇದೆ. ಇಲ್ಲಿ ನೀರಿನ ಸಮಸ್ಯೆನ ಕೌನ್ಸಿಲರ್ ಹತ್ರ ಹೋಗಿ ನಾವು ಕೇಳ್ಕೊಂಡು ಹೋದಾಗ ನಾನು ತಂದು ನಿಮಗೆ ಮನೆಗೆ ನಾನು ತಂದು ಕೊಡಬೇಕೆ ನಮ್ಮ ನೀರು ಅಂತ ಕೇಳ್ತಾರೆ. ಅವ್ರೇನು ನಮಗೆ ರೆಸ್ಪಾನ್ಸ್ ಮಾಡಲ್ಲ, ಏನಿಲ್ಲ. ಮತ್ತು ಭಾಳ ಸಮಸ್ಯೆಗಳು ತುಂಬ ಇದೆ ಸರ್ ಇಲ್ಲಿ ಸುತ್ತಮುತ್ತ. ಯಾರ ಹತ್ರ ಹೇಳ್ಕೊಬೇಕು ನಾವು? ನಗರಸಭೆ ಲೆಟ್ರ್ ಕೊಟ್ಟು ತುಂಬ ಬೇಸತ್ತೋಗ್ಬಿಟ್ಟಿದ್ದೀವಿ ನಾವು. ಎಷ್ಟು ಸಲ ಅಂತ ಯಾರ ಹತ್ರ ಹೋಗಿ ನಾವು ಸಮಸ್ಯೆಗಳು ಹೇಳ್ಕೊಬೇಕು? ML ಹತ್ರ ಹೋಗಿ ಹೇಳಬೇಕು, ಕೌನ್ಸಿಲ್ ಯಾರು ಕಿವಿಗೆ ಹಾಕೊತಿಲ್ಲ. ಓಟಿದ್ದಾಗ ಮಾತ್ರ ಬಂದು ಕೇಳ್ತಾರೆ ಅಷ್ಟೇ, ನಿಮಗೇನು ಸಮಸ್ಯೆ ಇದೆ ಅಂತ ಕೇಳ್ತಾರೆ. ಅದಾದ್ಮೇಲೆ ಮತ್ತೆ ಬರೋದೇ ಇಲ್ಲ. ತುಂಬ ನೀರಿನ ಸಮಸ್ಯೆ ಇದೆ. ನಮಗೆ ಏರಿಯಾಗಳಿಗೆ ಒಂದೊಂದು ಬೋರ್ವೆಲ್ ಬೇಕು ಸರ್. ನಮಗೆ ಬೋರ್ವೆಲ್ ಹಾಕಿದ್ರೆ ಅಟ್ಲೀಸ್ಟ್ ನಮಗೆ ಬದುಕೋಕ್ಕಾದ್ರೂ ಆಗುತ್ತೆ. ತುಂಬ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆಲ್ಲ ಇಲ್ಲಿ. ಆಮೇಲೆ ಚರಂಡಿ ಕ್ಲೀನ್ ಆಗಬೇಕು. ಅದು ತಿಂಗಳಿಗೆ ಒಂದ್ಸಲ ಬಂದು ಚರಂಡಿ ಕ್ಲೀನ್ ಮಾಡ್ಬೇಕು ಸರ್. ಯಾರ್ಯಾರು MLಗಳು ಬರಲ್ಲ, ಕೌನ್ಸಿಲರ್ ಬರಲ್ಲ, ಓಟ್ ಇದ್ದಾಗ ಮಾತ್ರ ಕೈ ಕಾಲು ಎಲ್ಲ ಮುಗಿತಾರ ಬಂದು. ಹಿಂಗೇನ ಪ್ರಾಬ್ಲಮ್ ಆಗಿ ಸೊಳ್ಳೆ ಕಡ್ದು ರೋಡ್ ಉದ್ದಕ್ಕೂ ಮಕ್ಕಂದ್ರು ಯಾವನು ಬಂದ್ ಕ್ಯಾರೆ ಅನ್ನಲ್ಲ. ಮಕ್ಳು ಮರಿ ನೋಡ್ರಿ ಸಾ ಚರಂಡಿ ತುಂಬಾ ಹರಿತೈತೆ. ನೀರು ಬರಲ್ಲ, ಯಾತದು ಬರಲ್ಲ. ನೀರ್ ಬರ್ತದ ಸಾ, ನೀರಿದ್ರೆ ತಾನೆ ನೀರಿನ ವ್ಯವಸ್ಥೆ ಅಲ್ಲಿ ನೀಟಾಗಿ ಮಾಡ್ಕೊಟ್ರೆ ತಾನೆ ನೀರ್ ಬರೋದು. ನೀರಿನ ವ್ಯವಸ್ಥೆನೆ ನೀಟಾಗಿ ಮಾಡ್ಕೊಡೋ ನೀರೆಲ್ಲಿದ್ದ ಬರ್ತವೆ ಹೇಳ್ರಿ ನೋಡೋಣ. 15 ದಿನ ಆದ್ರೂ ಸಮನೆ, ತಿಂಗಳಾದ್ರೂ ಸಮನೆ ನೀರಿನ ವ್ಯವಸ್ಥೆ ಅಲ್ಲಿ ನೀಟಾಗಿ MLಗಳಾದವರು ಈ ಕೌನ್ಸಿಲರ್ ಆದವರು ನೀಟಾಗಿ ಅಲ್ಲಿ ಮಾಡ್ಕೊಡ್ಬೇಕು. ಮಾಡ್ಕೊಟ್ರೆ ನೀರ್ ಬರ್ತವೆ. ಆ ಮಾಡ್ಕೊಡ್ದಲ್ಲೇ ನೀರ್ ಬಂದ್ರೆ ನಾ ಮಾಡ್ದಿದ್ದು ಇಳಿತಾವೆ ಅನ್ಸ ನೀರು ಹೇಳ್ರಿ ನೋಡು. ಬೋರ್ ಬೇಕು ಸಾ, ಬೋರ್ ನೀರ್ ಬೇಕು ನಮಗೆ. ಬೋರ್ ನೀರ್ ಬೇಕು, ಚರಂಡಿ ಬೇಕು, ಎಲ್ಲ ವ್ಯವಸ್ಥೆ ಬೇಕು. ಎಲ್ಲ ವ್ಯವಸ್ಥೆ ಬೇಕು. ಮಳೆ ಬಂದ್ರೆ ಎಲ್ಲ ಮನೆಗ್ ನುಗ್ತಾವ ಸಾ, ಕೆಟ್ಟು ವಾಸನೆ ಇಕ್ತವೆ ನೀರು. ಅವನವನ್ನ ರೋಡ್ ಮಾಡ್ದ ಹೊಲ್ಟ ಮನೆ ನೀರೆಲ್ಲ ನುಗ್ತಾವ. ಮಳೆ ಬಂದ್ ನೋಡಿ ಸಾ ತುಂಬಿ ಹಂಗಾರ್ದತ್ ವಾಸನೆ. ಹೆಣ್ಣು ಮಕ್ಳು ಇಲ್ಲಿ ಹೊಡೆದಾಡ್ಬೇಕು ಗೊತ್ತ, ಹಂಗ್ ಮಾಡ್ತಾರೆ. ಚರಂಡಿ ವ್ಯವಸ್ಥೆ ಇಲ್ಲ, ಒಂದ್ ನೀರಿನ ವ್ಯವಸ್ಥೆ ಏನೇನಿಲ್ಲ ಇಲ್ಲಿ. ಬೋರ್ ನೀರ್ ನಮ್ಗೆ ವ್ಯವಸ್ಥೆ ಬೇಕು, ಅಷ್ಟೇ ನಮಗೆ ಬೇಕಾಗಿರೋದು. ಓಬ್ಳಮ್ಮ